गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टे एकदन्ताय वक्रतुण्डाय गौरीतनयाय बालचन्द्राय श्रीगणेशाय धीमहि। ನಾಡಿನೆಲ್ಲೆಡೆ ಗಣೇಶೋತ್ಸವದ ಸಂಭ್ರಮ. ಗಣಪನನ್ನ ಪೂಜೆ ಮಾಡಿ ಬಳಿಕ ವಿಸರ್ಜನಾ ಮೆರವಣಿಗೆ ಮಾಡಿ ಜಲಸ್ತಂಭನ ಮಾಡಲಾಗುತ್ತೆ. ಸಾಮಾನ್ಯ ಗಣಪನ ವಿಗ್ರಹದ ವಿಸರ್ಜನಾ ಮೆರವಣಿಗೆ ಟ್ಯಾಬ್ಲೋದಲ್ಲಿ ಮಾಡಲಾಗುತ್ತೆ. ಆದರೆ ಬೆಳ್ತಂಗಡಿಯ ಮರೋಡಿ ಗ್ರಾಮದ ಪಿಜತ್ತಕಟ್ಟೆ ಗಣೇಶೋತ್ಸವದಲ್ಲಿ ಗಣಪತಿ ವಿಸರ್ಜನೆಗೆ ಅಂತಲೇ ಭಕ್ತರು ವಿಶೇಷವಾದ ರಥವೊಂದನ್ನ ನಿರ್ಮಿಸಿದ್ದಾರೆ. ಸುಮಾರು 2 ಕಿಲೋಮೀಟರ್ ಉದ್ದಕ್ಕೂ ಭಕ್ತಾದಿಗಳು ಗಣಪತಿಯ ವಿಗ್ರಹ ಇರುವ ರಥವನ್ನ ಎಳೆದು ತಂದು ಸಮೀಪದ ನದಿಯಲ್ಲಿ ವಿಸರ್ಜಿಸುತ್ತಾರೆ. ಸಾರ್ವಜನಿಕ ಗಣೇಶೋತ್ಸವ ಈ ಸಂದರ್ಭದಲ್ಲಿ ನಾವು ಸಾರ್ವಜನಿಕ ಗಣೇಶೋತ್ಸವ ನಡೆಸುವುದರಿಂದ ತುಂಬ ಫಲ ಇದೆ ಎಂದು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕೆಂದರೆ ನಾವು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ತಪ್ಪುಗಳನ್ನು ಮಾಡಿ ಮನೋದಿನ ಹೋಗಿ ದೇವಸ್ಥಾನದಲ್ಲಿ ಹೇಳ್ತೇವೆ, ಗಣಪತಿ ದೇವರೇ ನಾನು ತುಂಬ ತಪ್ಪು ಮಾಡಿದ್ದೇನೆ, ತಪ್ಪಿಗೆ ಕ್ಷಮೆ ಕೊಡಿ ಅಂತ ಹೇಳ್ತಾರೆ. ಆದರೆ ಈ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಬೆಳಿಗ್ಗೆ ಪ್ರತಿಷ್ಠೆ ಮಾಡ್ತಾರೆ, ಸಂಜೆ ಹೋಗಿ ಅದನ್ನು ನೀರಲ್ಲಿ ವಿಸರ್ಜನೆ ಮಾಡ್ತಾರೆ. ಆ ಮಾಡಿದ ತಪ್ಪನ್ನು ನಾವು ಮರುದಿನ ಹೋಗಿ ಹೇಳುವಾಗ ಗಣಪತಿ ದೇವರು ವಿಸರ್ಜನೆ ಆಗ್ತದೆ. ಅದರಿಂದ ಈ ಬೆತ್ತಗಟ್ಟೆ ಎಂಬ ಈ ಊರಿನಲ್ಲಿ ಬೆತ್ತಗಟ್ಟೆ ತಾಲೂಕಿನ ಈ ಮರೋಡಿ ಗ್ರಾಮದ ಬೆತ್ತಗಟ್ಟೆ ಎಂಬ ಊರಿನಲ್ಲಿ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ರಥದಿಂದ ದೇವರನ್ನು ಎಳೆದುಕೊಂಡು ಹೋಗಿ ವಿಸರ್ಜನೆ ಮಾಡುವಂಥದ್ದು. ದೇವರ ಇಚ್ಛೆ ಹೇಗೆ ಉಂಟಾ ಹಾಗೆ ಮೊದಲು ನಾವು ಟ್ರ್ಯಾಕ್ಟರ್ ಈ ಮಹಾ ಗಣಪತಿ ದೇವರನ್ನು ಕೊಂಡೋಗಿ ವಿಸರ್ಜನೆ ಮಾಡ್ತಿದ್ದೆವು. ದೇವರ ಇಚ್ಛೆ ಪ್ರಕಾರವಾಗಿ ನಾವು ರಥದಲ್ಲಿ ಕೊಂಡೋಗಿ ಈಗ ವಿಸರ್ಜನೆ ಮಾಡ್ತೇವೆ. ಕರಾವಳಿಯಲ್ಲಿ ಎಲ್ಲೂ ಕಾಣಸಿಗದ ಈ ವಿಶಿಷ್ಟ ಗಣಪನ ರಥದ ಮೆರವಣಿಗೆ ಮರೋಡಿ ಗ್ರಾಮದಲ್ಲಿ ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. 2013ರಲ್ಲಿ ಪಿಜತ್ತಕಟ್ಟೆ ಗಣೇಶೋತ್ಸವ ಸಮಿತಿ ಗಣಪನಿಗೆ ರಥವನ್ನ ಸಮರ್ಪಿಸುತ್ತೆ. ಇದಾದ ಬಳಿಕ ಚೌತಿಯ ಪೂಜೆ ಬಳಿಕ ಗಣಪತಿಯ ವಿಸರ್ಜನಾ ಮೆರವಣಿಗೆ ರಥದಲ್ಲಿಯೇ ನಡೆಯುತ್ತೆ. ದೊಡ್ಡ ರಥವಾದರೂ ಯಾವುದೇ ಆಯಾಸ ಇಲ್ಲದೆ ನಿರಾಯಾಸವಾಗಿ ಎಲ್ಲರೂ ಕೈ ಜೋಡಿಸಿ ರಥವನ್ನ ಎಳೆದು ಕೊಂಡೊಯ್ಯುತ್ತಾರೆ. ಇಲ್ಲಿ 27 ವರ್ಷದಿಂದ ಗಣಪತಿಯನ್ನು ಪೂಜಿಸುತ್ತಾ ಬಂದಿದ್ದೇವೆ. ಅದರಲ್ಲಿ 5 ವರ್ಷ 4 ಜನ ಸೇರಿ ಪಲ್ಲಂಕಿಯಲ್ಲಿ ಹೊತ್ತುಕೊಂಡು ಹೊಳೆಗೆ ಬಿಟ್ಟಿದ್ದು. ಮತ್ತೆ ಜನಗಳ ಅಭಿಪ್ರಾಯದಂತೆ ಟ್ರ್ಯಾಕ್ಟರ್ ಹೇಳುವಂತ ಹೇಳಿ ಮತ್ತೆ 10-12 ವರ್ಷ ಟ್ರ್ಯಾಕ್ಟರಲ್ಲಿ ಕೊಂಡೋಗ್ತಿದ್ವಿ. ಮತ್ತೆ 12 ನಂತರ ಈಗ 10 ವರ್ಷದಿಂದ ನಾವು ಎಲ್ಲರೂ ಸೇರಿ ಒಂದು ರಥ ಮಾಡುವಂತ ಯೋಚಿಸಿ ರಥದಲ್ಲಿ ಕೊಂಡೋದ್ರೆ ಏನಾಗ್ತದೆ ಅಂತ ಹೇಳಿ ರಥ ಮಾಡಿ ಕೊಂಡೋಗ್ತೀವಿ. ಹಾಗೆಲ್ಲ ಒಳ್ಳೆಯ ಶಾಂತ ರೀತಿಯಲ್ಲಿ ಇಲ್ಲಿ ಗಣಪತಿ ನಡೆಯುತ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಬೆಳಿಗ್ಗೆ ಪ್ರತಿಷ್ಠೆ ಮಾಡುವುದು 7 ಗಂಟೆಗೆ ಪ್ರತಿಷ್ಠೆ, ನಂತರ ಒಂದು 9 ಗಂಟೆಗೆ ಗಣಹೋಮ, ಮಧ್ಯಾಹ್ನ ಮಹಾಪೂಜೆ, 3 ಗಂಟೆಗೆ ಮತ್ತೆ ಮಹಾಪೂಜೆ ಮಾಡಿ ವಿಸರ್ಜನೆಗೆ ಗಣಪತಿ ಎಬ್ಬಿಸುವುದು. ಇಲ್ಲಿಂದ ಗಣಪತಿ ಎಬ್ಬಿಸಿ ಮೆರವಣಿಗೆಯಲ್ಲಿ ಕೊಂಡು ಹೋಗಿ ಕೇಲ ನದಿಗೆ ಬಿಡುವುದು. ಒಂದು 2 ಕಿಲೋಮೀಟರ್ ಹೋಗಿಕ್ಕೆ ಉಂಟು. 6 ಗಂಟೆಗೆ ಅಲ್ಲಿ ತಲುಪುತ್ತೇವೆ. ಆದ್ದರಿಂದ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ಜನಸಂಖ್ಯೆ ಸೇರಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಮಾಡಿ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಾ ಬಂದಿದೆ ಇಷ್ಟು ತನಕ.
ಶೂರ ನಾರಸಿಂಹ ರಕ್ತದ ಕರ್ಣಮಾಲ ಕಂಠನಿಟ್ಟು ಧರತಿ ನೇರುಗ ಮರ್ಮದಾನಿ ಶೂರ ನಾರಸಿಂಹ ರಕ್ತದ ಅಂಕದಲ್ಪಲ್ಲ ಮಂಕಿ ಅಂತ ಪಿಜತ ಆಟದ ದೇವೇ ಗುರು ಕೊಡೋಂಜಿ ಬಾಡಿ